coming back as a student council. Yay, all the best. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಈ ವ್ಲಾಗ್ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ಆಸ್ಟ್ ಕ್ವೆಶನ್ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಬೇರೆ ರೀಲ್ಸ್ ಮಾಡ್ಕೊಂಡೇ ಇರ್ತಾರಾ, ಸ್ಕೂಲ್ಗೇನು ಹೋಗಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡಿದ್ದೀನಿ. ಸೂರಜ್ ಇವಾಗ ಕರ್ಕೊಂಡೋಗಿ ಮಕ್ಕಳನ್ನ ಬಸ್ಸಿಗೆ ಬಿಡ್ತಾ ಇದ್ದಾರೆ. ಇವತ್ತೇನು ಇವೆಂಟ್ ಅಂತ ಹೇಳಿದರೆ, ಏಕಾಗ್ರ ಸ್ಕೂಲ್ ಕ್ಯಾಪ್ಟನ್ ಆಗಿ ಪ್ರೈಮರಿ ಫೇಸಿಗೆ ಸೆಲೆಕ್ಟ್ ಆಗಿದ್ದಾನೆ. ಅದಕ್ಕೋಸ್ಕರ ಇಟ್ಸ್ ಅ ಪ್ರೌಡ್ ಮೂಮೆಂಟು. ಅದಕ್ಕೆ ಅವ್ರನ್ನ ನಾರ್ಮಲ್ ಟೈಮಿಗೆ ಕಳಿಸ್ಬಿಟ್ಟು ನನ್ನ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವಾಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾನಿಲ್ಲಿ ಡ್ರೈವ್ ಮಾಡಲ್ಲ. ಸೂರಜ್ ಅವ್ರಿಗೂ ಬರೋಕ್ಕೆ ಹೇಳಿದ್ದೀನಿ, ಆದರೆ ಅವರು ಟೈಮ್ ಇದ್ದರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ಅರ್ಧ ಗಂಟೆ ಆದಷ್ಟು ಟೈಮ್ ಆದರೂ ಬನ್ನಿ ಅಂತ ಹೇಳಿದ್ದೀನಿ. ಇವಾಗ ಆಲ್ರೆಡಿ ನನಗೆ ಟ್ಯಾಕ್ಸಿ ಸಿಕ್ಕಿದೆ, ಇವಾಗ ಹೊರಡ್ತಾ ಇದ್ದೀನಿ. ಬರುವಾಗ ನನಗೆ ನೇಲ್ ಪಾಲಿಶ್ ಹಾಕೋದಕ್ಕೆ ಟೈಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ದಿಸ್ ಇಸ್ ದ ಬೆಸ್ಟ್ ಟೈಮ್. ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಅಷ್ಟು ಟೈಮ್ ಇರುತ್ತೆ, ಒಂದು ಅರ್ಧ ಗಂಟೆ 40 ನಿಮಿಷ ತಗೊಳುತ್ತೆ ಸ್ಕೂಲಿಗೆ ತಲುಪೋ ತನಕ. ಅಲ್ಲಿ ತನಕ ನಾನು ನೇಲ್ ಪಾಲಿಶನ್ನು ಹಾಕ್ಕೊಂಡಿದ್ದೀನಿ. ಸೊ ನೌ ಐ ಆಮ್ ಎಂಜಾಯಿಂಗ್ ದ ರೈಡ್. ಮಕ್ಕಳು JSS ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ತಾರೆ. ಇದ್ರ ಬ್ರಾಂಚ್ ಮೈಸೂರಲ್ಲೂ ಇದೆ. ಹೆಮ್ಮೆ ಇದೆ ನಮಗೆ, ನಮ್ಮ ಕನ್ನಡದವ್ರದ್ದು ಸ್ಕೂಲ್ ಅಂತ ಹೇಳಿಬಿಟ್ಟು. ಸೊ ಏಕಾಗ್ರ ಇಲ್ಲಿ ಅವನು KGಯಿಂದನೇ ಇಲ್ಲಿ ಹೋಗ್ತಾ ಇದ್ದಾನೆ. ಇವಾಗ ಯಕ್ಷನು ಇಲ್ಲೇ ಸೇರಿರೋ ಅಂಥದ್ದು. ಸೊ ಪ್ರೋಗ್ರಾಮ್ ಬಂದು ಆಡಿಟೋರಿಯಮಲ್ಲಿ ಇದೆ ಅಂತ ಹೇಳ್ತಾರೆ. ನಾನು ಇವಾಗ ಅಲ್ಲಿ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಹೋಗ್ತೀನಿ. ಡೈರೆಕ್ಷನ್ಸ್ ಎಲ್ಲ ಚೆನ್ನಾಗಿ ಅವರು ನಮಗೆ ವಿಸಿಬಿಲಿಟಿ ಕೊಟ್ಟಿದ್ದಾರೆ. ಎಸ್ಕಾಟ್ಸು ಇದ್ದರು, ಆದರೂ ನಾನು ಎಲ್ಲಕ್ಕಿಂತ ಮುಂಚೆ ಬರ್ತೀನಿ. ನಾನು 1 ಅವರ್ ಮುಂಚೆ ಬರ್ತೀನಿ, ಅಥವಾ ಮ್ಯಾಕ್ಸಿಮಮ್ ಒಂದು 40 ಮಿನಿಟ್ಸ್ ಮುಂಚೆನೇ ಇರ್ತೀನಿ ಯಾವಾಗಲೂ ಎಲ್ಲ ಇವೆಂಟ್ಗೆ. ನೋಡಿ, ಯಾರೂ ಬಂದಿಲ್ಲ, ನಾನೇ ಫಸ್ಟ್ ಬಂದು ಕೂತಿರ್ತೀನಿ. ಯಾಕೆಂದರೆ ನನಗೆ ಮುಂಚೆಯಿಂದನೇ ಅಭ್ಯಾಸ, ಯಾವುದೇ ಇವೆಂಟ್ ಆದರೂ ಸ್ವಲ್ಪ ಬೇಗ ಹೋಗಿ ತಲುಪಬೇಕು ಅಂಥೇಳಿ. ನಾನು ಬೇರೆಯವ್ರಿಗೆ ಡಿಪೆಂಡೆಂಟ್ ಆಗಿಲ್ಲ ಅಂತ ಹೇಳಿದರೆ ಸ್ವಲ್ಪ ಬೇಗ ಹೋಗಿ ಕೂತ್ಕೊಂಡಿರ್ತೀನಿ. ನನಗೆ ಆ ಮ್ಯೂಸಿಕೆಲ್ಲ ಕೇಳುವಾಗ ಕಣ್ಣಲ್ಲಿ ಏನೋ ನೀರು ಬರ್ತಾಯಿತ್ತು. ಒಂದು ಏನು ಚೆನ್ನಾಗಿದೆ ಅಂತ ಹೇಳಿದರೆ, ಎಲ್ಲ ಇವೆಂಟನ್ನ ಮಕ್ಕಳೇ ಹ್ಯಾಂಡಲ್ ಮಾಡ್ತಾರೆ. ನೋಡಿ, ಫೋಟೋಗ್ರಫಿಯಿಂದ ಹಿಡಿದು ಮ್ಯೂಸಿಕ್ ಎಲ್ಲ ಮಕ್ಕಳಿಗೇ ಅವರಿಗೆ ಕೊಟ್ಟಿದ್ದಾರೆ. ನನ್ನ ಕಣ್ಣು ಏಕಾಗ್ರನೇ ಹುಡುಕ್ತಾ ಇತ್ತು. ಅಲ್ಲಿ ಫೈನಲಿ ಕಂಡೆ, ಅವ್ನು ಬಂದು ನಿಲ್ತಿದ್ದ. ಆದರೆ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳಿದರು, ಪೇರೆಂಟ್ಸ್ ಜೊತೆ. ಸೊ ಇಂಟ್ರಾಕ್ಷನ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಮೆಲ್ಲೆ ಅವ್ನು ನನಗೆ ಹಾಯ್ ಹಾಯ್ ಹೈ ಅಂತ ಹೇಳ್ತಾ ಇದ್ದ, ವೇವ್ ಮಾಡ್ತಾ ಇದ್ದ. ಅಷ್ಟಾದರೂ ಸಾಕು, ನನಗೆ ತುಂಬ ಖುಷಿ ಅನಿಸ್ತಾ ಇತ್ತು. ಈ ಇವೆಂಟಿಗೆ ಎಲ್ಲ ಪೇರೆಂಟ್ಸು ತುಂಬ ಏನೋ ಒಂಥರ ಅವರಿಗೆ ಎಲ್ಲ ಮಕ್ಕಳನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಅದರಲ್ಲಿ ನಾವು ಒಬ್ಬರು. ಫೈನಲಿ ಸೂರಜು ಅರ್ಧ ಗಂಟೆ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನಾನು ಅವ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೀಟನ್ನು ಅವ್ರಿಗೆ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇವೆಂಟ್ ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಾಮೀಜಿ ಅವರು ಬರ್ತಾರೆ ಅಂತ ಹೇಳಿದರು ಇವೆಂಟಿಗೆ ಗೆಸ್ಟ್ ಆಗಿ. ಸೊ ಅವರನ್ನು ಸಹ ನೋಡ್ಬೋದು. ಸೊ ಇವಾಗ ಲೀಡರ್ಸ್ ವಾಕಿಗೆ ಅವ್ರಿಗೆ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏಕಾಗ್ರ ನನಗೆ ಆಲ್ರೆಡಿ ಹೇಳಿದ್ದ ನಾನು ಎಲ್ಲಿ ಕೂತ್ಕೋಬೇಕು, ಅವ್ನು ಯಾವ ಕಡೆ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದೇ ಜಾಗದಲ್ಲಿ ಫಸ್ಟ್ ಬಂದು ಕೂತ್ಕೊಂಡಿರ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತಲ್ಲಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರೆಲ್ಲ ನಡ್ಕೊಂಡು ಬರ್ತಾರೆ. ಆ್ಯಂಡ್ ಏಕಾಗ್ರನಿಗೆ ಹೈಯೆಸ್ಟ್ ರ್ಯಾಂಕ್ ಸಿಕ್ಕಿದೆ ಈ ಪೊಸಿಷನ್ನು. ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮಿ. ಅಂದರೆ ಎಲ್ಲ ಒಂದು ಮೈಲ್ ಸ್ಟೋನ್ಸ್ ಅಂತ ಇರುತ್ತೆ ಲೈಫಲ್ಲಿ. ಅದನ್ನು ಒಂದೊಂದು ಯಾವಾಗ ಆಗುತ್ತೆ ಆವಾಗ ಅಚೀವ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿರುತ್ತೆ. Before we move on with our program, we would like to acknowledge the presence of our chief guest of the day, His Holiness Dr. Shivamurti Shivacharya Mahaswamiji, the esteemed spiritual leader of the Sri Tarlaballu Jagat Guru Rihannamat Sidigere. Vision into action. Leaders lead us, guide us and inspire us. Here we have our leaders all set to take up their responsibilities. Are we all ready to witness the spectacular march of the new leaders of the Student Council? Now we have our youngest empowering leaders of tomorrow proudly marching towards excellence. Their energy contagious as they pave the way for a brighter future. Next, we have our middle school leaders igniting the flame of leadership.
ಸೊ ಇದು ಪ್ರೈಮರಿ ಫೇಸಲ್ಲಿ ಏಕಾಗ್ರ ಸ್ಕೂಲ್ ಕ್ಯಾಪ್ಟನ್ ಆಗಿದ್ದಾನೆ. ಅದಲ್ಲದೆ ಮಿಡಲ್ ಸ್ಕೂಲ್ ಕ್ಯಾಪ್ಟನು ಇದೆ, ಸೆಕೆಂಡರಿ ಸ್ಕೂಲ್ ಕ್ಯಾಪ್ಟನು ಇದೆ. ಇದೆಲ್ಲ ಇವೆಂಟ್ ಇನ್ವೆಸ್ಟಿಚರ್ ಇವೆಂಟಲ್ಲಿ ಆಗುತ್ತೆ. ಇದಾದಮೇಲೆ ಡಾನ್ಸ್ ಪ್ರೋಗ್ರಾಮ್ ಇತ್ತು, ಆಮೇಲೆ ಲೈಟಿಂಗ್ ದ ಲ್ಯಾಂಪ್ ಇತ್ತು, ಆಮೇಲೆ CEO ಅವರು ಎಲ್ಲರನ್ನೂ ಸನ್ಮಾನ ಮಾಡಿದರು, ಅಡ್ರೆಸ್ ಮಾಡಿದರು, ಮಕ್ಕಳಿಗೆಲ್ಲ ಹೇಳಿದರು ಲೀಡರ್ಶಿಪ್ ಕ್ವಾಲಿಟೀಸ್ ಹೇಗಿರಬೇಕು ಅಂತ ಹೇಳಿ. ಸೊ ಇಲ್ಲಿ ಹೌಸ್ ಕ್ಯಾಪ್ಟನ್ಸ್ ಇರ್ತಾರೆ, ಅವ್ರಿಗೆ ವೈಸ್ ಇರ್ತಾರೆ, ಆಮೇಲೆ ಡಿಸಿಪ್ಲಿನ್ ಕೋಆರ್ಡಿನೇಟರ್, RSS ಕೋಆರ್ಡಿನೇಟರ್, ಆ್ಯಕ್ಟಿವಿಟಿ ಕೋಆರ್ಡಿನೇಟರ್ ಅಂತ ಎಲ್ಲ ಡೆಸಿಗ್ನೇಷನ್ಸ್ ಇದೆ. ಸೊ ಇದಾದಮೇಲೆ ಇವರೆಲ್ಲ ಬಂದು ಸ್ಕೂಲ್ ಕ್ಯಾಪ್ಟನ್ಗೆ ಅವರು ಇದು ಮಾಡ್ತಾ ಇರ್ತಾರೆ, ರಿಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಏನು ಇನ್ಫಾರ್ಮೇಷನ್ ಫಸ್ಟ್ ಬಂದರೂ ಸ್ಕೂಲ್ ಕ್ಯಾಪ್ಟನ್ಗೆ ಹೇಳ್ತಾರೆ ಪ್ರಿನ್ಸಿಪಲ್ಲು. ಸೊ ಅದು ಏಕಾಗ್ರ. ಅದಾದಮೇಲೆ ಅವರು ಅದನ್ನು ಬೇರೆಯವರಿಗೆ ಪಾಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇವಾಗ ಎಲ್ಲರನ್ನೂ ಕರೆದು ಅವರಿಗೆ ಬ್ಯಾಡ್ಜ್ ಮತ್ತು ಸ್ಯಾಶನ್ನು ಕೊಡ್ತಾ ಇದ್ದಾರೆ. ವೈಸ್ ಕ್ಯಾಪ್ಟನ್ಸ್ ಎಲ್ಲ 4th ಗ್ರೇಡಿಂದ ಸೆಲೆಕ್ಟ್ ಆಗಿದ್ದರೆ ಕ್ಯಾಪ್ಟನ್ಸ್ ಎಲ್ಲ 5th ಗ್ರೇಡಿಂದ ಸೆಲೆಕ್ಟ್ ಆಗ್ತಾರೆ. ಸೊ ಇದು ಯಾವ ಕ್ರೈಟೀರಿಯಾ ಅಂತ ಹೇಳಿದರೆ ಮಾರ್ಕ್ಸ್ ನಿಮಗೆ ಹೈಯೆಸ್ಟ್ ಇರಬೇಕು, ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಸಹ ನೀವು ಇರಬೇಕು, ಮತ್ತು ನೀವು ಕ್ಲಾಸ್ ಮಾನಿಟರ್ ಆಗಿರಬೇಕು, ಮತ್ತು ಪ್ರಾಜೆಕ್ಟ್ಸನ್ನು ತಗೊಂಡು ಅದನ್ನು ಸಕ್ಸಸ್ಫುಲಿ ಹ್ಯಾಂಡಲ್ ಮಾಡಿರಬೇಕು. ಸೊ ಇದೆಲ್ಲ ಕ್ರೈಟೀರಿಯಾಸ್ ಎಲ್ಲ ನೀವು ಫುಲ್ಫಿಲ್ ಮಾಡ್ಕೊಂಡು ಬಂದಿದ್ದರೆ, ಮತ್ತು ಟೀಚರ್ಸ್ ಸಹ ತುಂಬ ಡಿಸಿಪ್ಲಿನ್ಡ್ ಅಂತ ಎಲ್ಲ ಹೇಳಿ ಫೀಡ್ಬ್ಯಾಕ್ ಕೊಟ್ಟಿದ್ರೆ ಮಾತ್ರ ಅವರನ್ನು ಈ ಒಂದು ಪೊಸಿಷನ್ಗೆ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ತುಂಬಾ ಕ್ರೈಟೀರಿಯಾ ಇತ್ತು. ಆ್ಯಂಡ್ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅದ್ರ ಮೇಲೆ ಸಹ ಅವರು ಸೆಲೆಕ್ಟ್ ಮಾಡ್ತಾರೆ. ಲೌಡ್ ಆಗಿ, ಕ್ಲಿಯರ್ ಆಗಿ ಲೀಡರ್ಶಿಪ್ ಕ್ವಾಲಿಟೀಸನ್ನು ನೀವು ಅಲ್ಲಿ ತೋರಿಸ್ಬೇಕು. ಅಂದರೆ ಮಾತ್ರ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗುತ್ತೆ. ಒಂದು 5 ಇಂಟರ್ವ್ಯೂ ಇತ್ತು ಏಕಾಗ್ರನಿಗೆ. ಸೊ ಎಲ್ಲದರಲ್ಲೂ ಪಾಸ್ ಆಗಿ ಇವಾಗ ದೇವ್ರ ದಯದಿಂದ ಅವನಿಗೆ ಸ್ಕೂಲ್ ಕ್ಯಾಪ್ಟನ್ ಪೊಸಿಷನ್ ಸಿಕ್ಕಿದೆ. ನಮ್ಗೆ ತುಂಬಾ ಹೆಮ್ಮೆ ಇದೆ ಇದ್ರ ಬಗ್ಗೆ. ಆ್ಯಂಡ್ ಲಾಸ್ಟ್ ಇಯರ್ ಅವನು ಪಾರ್ಟಿಸಿಪೇಟ್ ಮಾಡಿದ್ದ ವೈಸ್ ಕ್ಯಾಪ್ಟನ್ಗೆ, ಬಟ್ ಅವ್ನು ಫೇಲ್ ಆಗಿದ್ದ. ಸೊ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಅವನು ವೈಸ್ ಕ್ಯಾಪ್ಟನ್ ಶಿಪ್ಗೆ ಅಪ್ಲೈ ಮಾಡಿದ್ದ, ಆದರೆ ಫೇಲ್ ಆಗಿದ್ದ. ಈ ಸಲ ಅವನಿಗೆ ದೊಡ್ಡದೇ ಪೊಸಿಷನ್ ಸಿಕ್ಕಿದೆ. ಕಣ್ಣಲ್ಲಿ ನೀರು. ದಿಸ್ ವಾಸ್ ಅನ್ ಎಮೋಷ್ನಲ್ ಮೂಮೆಂಟ್. ಹೇಳೋಕ್ಕಾಗ್ತಾ ಇರಲಿಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಮಾತ್ರ ಗೊತ್ತಾಗುತ್ತೆ. ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಏನು, ಬಟ್ ಅವರಾಗೆ ಕೊಟ್ಟರೆ ನಮಗೆ ಈ ಥರ ಒಂದು ಸಿಚುವೇಶನ್ ಕೊಟ್ಟರೆ ನಮಗೆ ತುಂಬಾ ಖುಷಿ ಅನಿಸುತ್ತೆ. ಇದಾದಮೇಲೆ ಸೆಕೆಂಡ್ರಿ ಸ್ಕೂಲ್, ಮಿಡಲ್ ಸ್ಕೂಲ್ ಎಲ್ಲರಿಗೂ ಇತ್ತು. ಆಮೇಲೆ ಓತ್ ಟೇಕಿಂಗ್. ನಾರ್ಮಲಿ ಲೀಡರ್ಶಿಪ್ ಪೊಲಿಟಿಷಿಯನ್ಸ್ ಎಲ್ಲ ಯಾವ ರೀತಿ ಓತ್ ಟೇಕಿಂಗ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಅವರು ಸಹ ಓತ್ ಟೇಕಿಂಗ್. ಅಂದರೆ ನಾನು ನನ್ನ ರೆಸ್ಪಾನ್ಸಿಬಿಲಿಟೀಸನ್ನು ಕರೆಕ್ಟಾಗಿ ಮಾಡ್ತೀನಿ, ಯಾರಿಗೂ ಬಯಾಸ್ಡ್ ಅಂದರೆ ಭೇದ ಭಾವ ಇಲ್ಲದೆ ಮಾಡ್ತೀನಿ ಅನ್ನುವ ಒಂದು ಓತನ್ನು ತಗೊಂಡು ಆಮೇಲೆ ಮುಂದುವರಿತಾರೆ. ಇದಾದಮೇಲೆ ಮಿಡಲ್ ಸ್ಕೂಲ್ ಅವರಿಗೆ ರೆಸ್ಪಾನ್ಸಿಬಿಲಿಟೀಸನ್ನು ಅವರು ಶಿಫ್ಟ್ ಮಾಡ್ತಾಯಿದ್ರು. ಸೊ ಫ್ಲ್ಯಾಗನ್ನು ಈ ರೀತಿ ಕೊಟ್ಟು ನಾನು ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ರಿ ಸ್ಕೂಲ್ ಕ್ಯಾಪ್ಟನಿಗೆ ಮಾತ್ರ ಇದು ಕೊಡುವಂಥದ್ದು. ಇವರು ಸೆಕೆಂಡ್ PUC ಇದ್ದಾರೆ. ಸೊ ಅವರಾದಮೇಲೆ ಸ್ಪೀಚ್ ಮಾಡಿದರು. ಅದಾದಮೇಲೆ ಗೆಸ್ಟ್ ಸಹ ಸ್ಪೀಚ್ ಮಾಡಿ ಆಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಹೇಳಿ ನಮಗೆ ಎಕ್ಸ್ಪ್ಲೇನ್ ಮಾಡಿದರು ಮಕ್ಕಳು ಯಾವ ರೀತಿಯಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸನ್ನು ಅವರು ಇದು ಮಾಡ್ಕೊಳ್ಬೇಕು ಅಂಥೇಳಿ. ತುಂಬಾ ಒಂಥರ ನಾಲೆಡ್ಜ್ ಗೇನಿಂಗ್ ಸೆಷನ್ನು. ಇಷ್ಟ ಆಯಿತು ನನಗೆ ಎಲ್ಲ ಮಾತಾಡಿದ್ದು. ಅದನ್ನ ಅವರು ತಿಳ್ಕೊಂಡು ಅದೇ ರೀತಿಯಲ್ಲಿ ನಡ್ಕೊಂಡ್ರೆ, ಐ ಮೀನ್ ಲೀಡರ್ಸ್ ಆರ್ ಮೇಡ್ ಅಂತ ಹೇಳ್ತಾರಲ್ವ ಫ್ಯೂಚರಿಗೆ. ಸೊ ಎಲ್ಲ ಒಂದೊಂದು ಕ್ವಾಲಿಟೀಸ್ ಅದನ್ನು ಅವರು ತಗೊಂಡು ಅವ್ರು ಮುಂದುವರಿತಾ ಹೋದರೆ ಅವ್ರ ಜೀವನದಲ್ಲೇ ಒಳ್ಳೆಯದು. ಇದಾದಮೇಲೆ ಎಲ್ಲರನ್ನೂ ಸ್ಟೇಜಲ್ಲಿ ಕರೆದು ಗ್ರೂಪ್ ಫೋಟೋವನ್ನು ತೆಗೆದು ಆಮೇಲೆ ಅವರು ಸ್ಕೂಲ್ ಬುಲೆಟಿನಲ್ಲಿ ಹಾಕ್ತಾರೆ. ಮತ್ತು ಅಲ್ಲಿ ಎಲ್ಲ ಡಿಸ್ಪ್ಲೇ ಪಿಕ್ಚರ್ಸ್ ಹಾಕೋದಕ್ಕೆ ಅವ್ರಿಗೆ ಸ್ಕೂಲ್ ಎಲ್ಲರದು ತಗೊಳ್ತಾ ಇದ್ದಾರೆ. ಏಕಾಗ್ರ ನನಗೆ ಬಂದು ಹೇಳ್ದ, ಬೆಳಿಗ್ಗೆ ಬ್ರೇಕ್ಫಾಸ್ಟೇ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ನನಗೇನೋ ತುಂಬ ತಲೆನೋವ್ತಾ ಇದೆ, ನನಗೆ ಪಾಪ ಅನಿಸ್ತು. ಆದ್ರೂ ಲೈಫಲ್ಲಿ ಒಂದೊಂದು ಇವೆಂಟ್ಸ್ ನಿಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸ್ವಲ್ಪ ಸ್ಯಾಕ್ರಿಫೈಸಸ್ ಇಟ್ಸ್ ಓಕೆ. ಲೀಡರ್ಶಿಪ್ ಅಂತ ಹೇಳಿದಾಗ ಯಾವ ಟೈಮಲ್ಲಿ ಎಲ್ಲಿ ಅವೈಲೇಬಲ್ ಆಗಿರಬೇಕು ಅಂತ ಗೊತ್ತಿಲ್ಲ, ಊಟ ಮಾಡೋಕ್ಕೆ ಟೈಮ್ ಇರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಸಿಕ್ಕಿದ ಟೈಮಲ್ಲಿ ಅವ್ನು ಕರೆದ್ಬಿಟ್ಟು ಬಾ ನಾನು ಫೋಟೋ ತೊಗೊಳ್ತೀನಿ ಅಂತ ಹೇಳಿದೆ. ಸೊ ಇವಾಗ ನೋಡಿ ಅವ್ನು ಸ್ಯಾಶ್ ಹಾಕ್ಕೊಂಡಿದ್ದಾನೆ. ನನಗಂತೂ ಫುಲ್ ಖುಷಿ. ಅಪ್ಪ ವಾಪಸ್ ಹೋಗ್ಬಿಟ್ರು, ಯಾಕಂದರೆ ಅವ್ರಿಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ನಾನು ಅವ್ನ ಫೋಟೋ ಎಲ್ಲ ತಗೊತಾ ಇದ್ದೆ.
ಸೊ ಅಲ್ಲಿ ಸೂಪರ್ವೈಸರ್ ಮ್ಯಾಮ್ಗೂ ಹೇಳಿದ್ದಾನೆ ಅವನು, ನನಗೆ ತಲೆ ನೋವ್ತಾ ಇದೆ ಯಾಕಂದರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತೇಳಿ. ಸೊ ಅವರು ಪಾಪ ಅವನಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲರದ್ದು ಗ್ರೂಪ್ ಫೋಟೋ, ಸೆಕೆಂಡ್ರಿ, ಮಿಡಲ್ ಸ್ಕೂಲ್ ಮತ್ತು ಏಕಾಗ್ರ ಪ್ರೈಮರಿ ಫೇಸಿಗೆ ಸ್ಕೂಲ್ ಕ್ಯಾಪ್ಟನ್ ಆಗಿರುವಂಥದ್ದು. ಸೊ ಅದು ಹೈಯೆಸ್ಟ್ ರ್ಯಾಂಕ್ ಬರುತ್ತೆ. ಅದೇ ರೀತಿಯಲ್ಲಿ ಮಿಡಲ್ ಸ್ಕೂಲಲ್ಲೂ ಸಹ ಒಬ್ಬರು ಸ್ಕೂಲ್ ಕ್ಯಾಪ್ಟನ್ ಇರ್ತಾರೆ ಮತ್ತು ಸೆಕೆಂಡ್ರಿ ಸ್ಕೂಲಲ್ಲೂ ಅದು ಸ್ಕೂಲ್ ಕ್ಯಾಪ್ಟನ್. ವಾಪಸ್ ಬರ್ತಾ ನನಗೆ ನೋಡಿ ಅವರು ಫುಡ್ ಪ್ಯಾಕ್ ಕೊಟ್ಟಿದ್ದಾರೆ. ಇದಾದಮೇಲೆ ಎಕ್ಷನ್ ಟೀಚರ್ನ ಸಹ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಅವಳನ್ನ ಆಲ್ರೆಡಿ ಎಲ್ಲ ಅವ್ರ ಬಸ್ಸಲ್ಲಿ ಇರೋರೆಲ್ಲ ಹೊರಟಿದ್ದಾರೆ. ಯಕ್ಷನ ಮಾತ್ರ ಇರಿಸ್ಕೊಳ್ಳಿ, ನಾನು ಅವ್ರ ಫೀಡ್ಬ್ಯಾಕ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಮಕ್ಕಳೇ ಮಾಡಿರುವಂಥದ್ದು ನೋಡಿ, ಎಲ್ಲ ಅಲ್ಲಿ ಅಂಟಿಸಿರೋದು, ವಾಕ್ವೇಲಿ ಹಾಕಿರೋದು ಸಹ ಎಲ್ಲ ಮಕ್ಕಳು ಮಾಡಿರೋವಂಥದ್ದೇ, ಅವ್ರಿಗೆ ಮೋಟಿವೇಶನ್ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ಯಕ್ಷನ್ ಕ್ಲಾಸಲ್ಲಿ ಬಂದುಬಿಟ್ಟು ನೋಡ್ತಾ ಇದ್ದೀನಿ ನೋಡಿ, ಯಕ್ಷನ್ ಮಾಡಿರೋವಂಥದ್ದು, ಅವಳ ಹೆಸರಿದೆ, ಅವಳು ಮಾಡಿರೋವಂಥದ್ದು. ಯಾರ್ಯಾರು ಮಕ್ಕಳು ಚೆನ್ನಾಗಿ ಮಾಡಿರ್ತಾರೆ ಅವ್ರದ್ದು ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಸೊ ಇದು ಒಂಥರ ಇನ್ಸ್ಪಿರೇಷನ್ ಅವರಿಗೆ, ನೆಕ್ಸ್ಟ್ ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತೇಳಿ. ಸೊ ಅವ್ರ ಕ್ಲಾಸ್ ಇದು. ಯಕ್ಷಾನ್ ಟೀಚರ್ ಜೊತೆ ಮಾತಾಡಿದೆ, ಅವಳ ಫೀಡ್ಬ್ಯಾಕ್ ಕೇಳ್ಕೊಂಡು, ಯಾಕಂದರೆ ನನಗೆ ತುಂಬಾ ಇಂಪಾರ್ಟೆಂಟ್ ಫೀಡ್ಬ್ಯಾಕ್ ತೊಗೊಂಡು ನಾವು ಇಂಪ್ರೂವ್ ಆಗ್ತಾ ಹೋಗ್ಬೋದು. ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ಸ್ ಆರ್ ಆಲ್ವೇಸ್ ವೆಲ್ಕಮ್. ನಮಗೂ ಗೊತ್ತಾಗುತ್ತೆ ಹೆಲ್ದಿ ಕ್ರಿಟಿಸಿಸಮ್ಸ್ ಯಾವುದು ಅಂತ ಹೇಳಿಬಿಟ್ಟು. ಸುಮ್ಮನೆ ಹೊಟ್ಟೆಗಿಚ್ಚಿಗೋಸ್ಕರ ಏನೋ ಒಂದು ಬರ್ದಾಕಿದ್ರು, ಇವ್ರಿಗೆ ನೋವಾಗೋ ರೀತಿಯಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ನಮಗೂ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಡೆಫಿನೆಟ್ಲಿ ನಾವು ತೊಗೊಳ್ತೀವಿ. ಸೊ ಯಕ್ಷನಿಗೆ ಇವಾಗ ಹಾಲು ತಗೊಟ್ಟಿದ್ದೀನಿ. ಇವಾಗ ಅವಳು ನನ್ನ ಬಸ್ಸು ಅಂತ ಹೇಳ್ತಾ ಇದ್ದಾಳೆ. ಇವಾಗ ನಾವು ಟ್ಯಾಕ್ಸಿ ಬುಕ್ ಮಾಡಿ ಆಮೇಲೆ ನೋಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಏಕಾಗ್ರ ಅವ್ನ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಗೆ ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಸಜೆಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಬಾಯ್. ಹ್ಯಾಪಿ